ಏನಾದರೂ ಸ್ನ್ಯಾಕ್ಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಖಾರವಾಗಿ ಇರುವಂಥದ್ದು ಮನೆಯಲ್ಲೇ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಸೇವ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿರುವಂಥ ರೆಸಿಪಿ, ಟೇಸ್ಟಿಯಾಗಿರೋವಂಥ ರೆಸಿಪಿ, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಬೇಕ್ರಿ ಸ್ಟೈಲ್ನಲ್ಲಿ ಮಾಡ್ಬೋದು ರೀ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಖಾರವಾಗಿರುತ್ತೆ. ನಮಗೆ ಖಾರ ಎಷ್ಟು ಬೇಕಷ್ಟು ಹಾಕ್ಕೊಳ್ಬೋದು. ಸ್ವಲ್ಪ ಖಾರನ ಕಡಿಮೆ ತಿಂತೀವಿ ಅಂತ ಅನ್ನೋರು ಕಡಿಮೆ ಕೂಡ ಹಾಕ್ಕೊಳ್ಬೋದು. ನನಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೊಂಡು ಸ್ಪೈಸಿಯಾಗಿ ಮಾಡ್ಕೊಂಡು ತಿನ್ಬೋದು. ಸೂಪರಾಗಿರೋ ಅಂಥ ಮಸಾಲ ಕಡಲೆಬೀಜ ರೆಸಿಪಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ. ನಾನಿಲ್ಲೊಂದು ಫಸ್ಟು ಬೌಲನ್ನು ತೊಗೊಂಡಿದ್ದೀನಿ. ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಅಚ್ಚ ಖಾರದ ಪುಡಿ ಮತ್ತು ಬ್ಯಾಡಗಿ ಪುಡಿ ಎರಡನ್ನೂ ಕೂಡ ಮಿಕ್ಸ್ ಮಾಡಿರೋವಂಥದ್ದು 1.5 ಸ್ಪೂನಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲ, 1/4 ಟೀ ಸ್ಪೂನಷ್ಟು ಅರಿಶಿಣ, 1/4 ಟೀ ಸ್ಪೂನ್ ಆಮ್ಚೂರ್ ಪೌಡರ್ ಅಂದರೆ ಒಣ ಮಾವಿನಕಾಯ್ದು ಪುಡಿ ಮಾಡಿರ್ತಾರಲ್ವ ಅದು, ರುಚಿಗೆ ಉಪ್ಪು, ಸ್ವಲ್ಪ ಇಂಗು, ಎಲ್ಲದನ್ನು ಕೂಡ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಯಾವುದೇ ರೀತಿಯಾಗಿರುವಂಥ ಎಕ್ಸ್ಟ್ರಾ ಸ್ಪೈಸಸ್ ಏನು ಬೇಡ ಸ್ನೇಹಿತರೆ. ಇಷ್ಟು ಹಾಕಿ ಮಾಡಿದ್ರೆ ತುಂಬ ರುಚಿಯಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ, 1 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಇದನ್ನು ಜಸ್ಟು ಪೇಸ್ಟ್ ಥರ ಮಾಡ್ಕೊಳ್ಬೇಕು. ತುಂಬ ಗಟ್ಟಿಯಾಗಿನೂ ಬೇಡ, ತೆಳುವಾಗಿನೂ ಬೇಡ. ಆ ಒಂದು ಕನ್ಸಿಸ್ಟೆನ್ಸಿಯನ್ನು ನೋಡ್ಕೊಳ್ಳಿ. ಜಸ್ಟ್ ಅದಕ್ಕೆ ಒಂದು ಕಡಲೆಬೀಜಕ್ಕೆ ಕೋಟ್ ಆದರೆ ಸಾಕು. ನಾನಿಲ್ಲಿ ಕಡಲೆಬೀಜನೂ ಕೂಡ ಅಷ್ಟೇ 1/4 kg ತೊಗೊಂಡಿದ್ದೀನಿ. ಒಂದು ಬೌಲ್ ಲೆಕ್ಕದಲ್ಲಿ ತೊಗೊಂಡಿದ್ದೀನಿ. ಇವಾಗ ಪೇಸ್ಟು ರೆಡಿಯಾಗಿದೆ. ಸ್ವಲ್ಪ ಗಟ್ಟಿ ಇದೆ ಅನ್ನಿಸ್ತಾ ಇತ್ತು. ಒಂದು ಅರ್ಧ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಒಂದು ಕನ್ಸಿಸ್ಟೆನ್ಸಿ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಕೋಟಿಂಗು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಾನಿಲ್ಲಿ ಒಂದು ದಪ್ಪ ತಳ ಇರುವಂಥ ಬಾಣಲಿಗೆ ಅಥವಾ ನಾನ್ ಸ್ಟಿಕ್ ಯಾವುದು ಬೇಕಾದರೂ ತೊಗೊಳ್ಬೋದು. 1/4 kg ಒಣ ಕಡಲೆ ಬೀಜನ ತೊಗೊಂಡಿದ್ದೀನಿ. ಆದಷ್ಟು ಸ್ವಲ್ಪ ಚೆನ್ನಾಗಿರೋದನ್ನು ತೊಗೊಳ್ಳಿ. ಇದನ್ನು ಮೀಡಿಯಮ್ ಫ್ಲೇಮ್ಗಿಂತ ಕಡಿಮೆ ಫ್ಲೇಮಲ್ಲಿ ಉರಿಬೇಕಾಗತ್ತೆ ಸ್ನೇಹಿತರೆ. ಇದು ಪೂರ್ತಿಯಾಗಿ ಹೈ ಫ್ಲೇಮ್ನಲ್ಲಿ ಆಗಬಾರ್ದು. ಲೋ ಫ್ಲೇಮ್ಗಿಂತ ಮೀಡಿಯಮ್ ಫ್ಲೇಮ್ಗಿಂತ ಕಡಿಮೆ ಆಗಬೇಕು. ಯಾಕಂದರೆ ಬೇಗ ಸೀದಂಗೆ ಆಗಿಬಿಡುತ್ತೆ. ಆ ಥರ ಆದರೆ ಚೆನ್ನಾಗಿರೋದಿಲ್ಲ. ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಜಾಸ್ತಿ ಒಂದು 5 ರಿಂದ 8 ನಿಮಿಷ ಉರಿತಾ ಬಂದರೆ ತುಂಬ ಚೆನ್ನಾಗಿ ರೆಡಿ ಆಗಿಬಿಡುತ್ತೆ. ನಮಗೆ ಕಡಲೆಬೀಜ ತುಂಬ ಕ್ರಿಸ್ಪಾಗಿ ಇರುತ್ತೆ. ನೋಡಿ, ನೀವೇ ನೋಡ್ತಾ ಇದ್ದೀರಾ, ಲೈಟಾಗಿ ಸ್ವಲ್ಪನೇ ಓಪನ್ ಆಗ್ತಾ ಇದೆ. ನಮಗೆ ಗೊತ್ತಾಗುತ್ತೆ ಇದು ಆಗಿದೆ ಅಂತ ಹೇಳ್ಬಿಟ್ಟು. ಅಲ್ಲಿ ತನಕನೂ ಕೂಡ ಇದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮ್ಗಿಂತ ಕಡಿಮೆ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಆಗಿದೆ. ಇದಕ್ಕೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಇವಾಗ ತಣ್ಣಗಾಗಿದೆ. ಇದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಮಸಾಲೆನ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡಿದ್ರೆ ಆಯಿತು, ಎಲ್ಲ ಕೋಟಿಂಗ್ ಬಂದ್ಬಿಡುತ್ತೆ. ಇದರಲ್ಲಿ ಇನ್ನೊಂದು ಟಿಪ್ ಏನು ಅಂತ ಹೇಳಿದ್ರೆ, ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತಲ್ವ ಮಸಾಲೆನಲ್ಲಿ. ನಾವು ಹುರಿದಿರೋ ಅಂಥ ಕಡಲೆಬೀಜ ಸಿಪ್ಪೆನೂ ಕೂಡ ಕ್ರಿಸ್ಪಾಗಿರುತ್ತೆ. ನೀರಿನ ಅಂಶ ಬಿದ್ದಿದ ತಕ್ಷಣ ಅದು ಸುಲಿಯೋದಕ್ಕೆ ಶುರುವಾಗ್ಬಿಡುತ್ತೆ. ಸೊ ಇಮ್ಮಿಡಿಯೇಟಾಗಿ ನಾವು ಇದನ್ನು ಬಾಣಲಿಗೆ ಹಾಕ್ಕೊಂಡು ಮತ್ತೆ ನಾವು ಇದನ್ನು ಉರಿಬೇಕಾಗತ್ತೆ. ಸೊ ಬೇಗ ಇದೊಂದು ಪ್ರೋಸೆಸನ್ನು ಬೇಗ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಕೋಟಿಂಗ್ ಎಲ್ಲ ಆಗಿದೆ. ಈಗಲೂ ಕೂಡ ಅಷ್ಟೇ ಬಾಣಲಿಯನ್ನು ನಾನು ಐ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ ಸ್ನೇಹಿತರೆ. ಆಲ್ರೆಡಿ ಕಡಲೆಬೀಜ ಫ್ರೈ ಆಗಿರೋದ್ರಿಂದ ಅದರಲ್ಲಿರೋ ಅಂಥ ನೀರಿನಂಶ, ಅದೇನು ನಾವು ಮಸಾಲೆ ಹಾಕಿದ್ದೀವಿ ಅಲ್ವಾ, ಅದರಲ್ಲಿರೋ ಅಂಥ ನೀರಿನಂಶ ಹೋಗೋ ತನಕ ಫ್ರೈ ಮಾಡಬೇಕು. ಸೊ ನಾವು ಲೋ ಫ್ಲೇಮ್ನಲ್ಲಿ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡಿಬಿಟ್ರೆ ಅದರಲ್ಲೆಲ್ಲ ನಾನು ಹೇಳ್ದಾಗೆ ಸಿಪ್ಪೆ ಬಂದುಬಿಡುತ್ತೆ. ಸೊ ಐ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಜಸ್ಟ್ 1-2 ನಿಮಿಷ ಫ್ರೈ ಮಾಡಿದ್ರೆ ರುಚಿಯಾಗಿರೋ ಅಂಥ ಸ್ಪೈಸಿ ಆಗಿರೋ ಅಂಥ ಕಡಲೆಬೀಜ, ಮಸಾಲ ಕಡಲೆಬೀಜ ರೆಡಿ ಆಗಿಬಿಡುತ್ತೆ ಸ್ನೇಹಿತರೆ. ನಮಗೆ ಎಲ್ಲಿ ತನಕ ಇದು ಫ್ರೈ ಮಾಡಬೇಕು 2 ನಿಮಿಷ ಅಂದರೆ ಅಂತ ನಿಮ್ಗೊಂದು ಡೌಟ್ ಬರುತ್ತೆ. ಮಸಾಲೆ ಬಿಡ್ತಾ ಹೋಗುತ್ತೆ, ಅಂದರೆ ಆ ಪುಡಿ ಕೆಳಗಡೆಯಲ್ಲಿ ನೋಡಿ ಪೂರ್ತಿ ಡ್ರೈ ಆಗ್ತಾ ಬರುತ್ತೆ. ನೋಡ್ತಾ ಇದ್ದೀರಲ್ವ ನೀವೇ. ಸೊ ನಮಗೆ ಆವಾಗ ಕರೆಕ್ಟಾಗಿ ಗೊತ್ತಾಗುತ್ತೆ ಇವಾಗ ಇದು ಡ್ರೈ ಆಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ. ಇವಾಗ ಇದು ಆಗಿದೆ. ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಜಸ್ಟ್ ಇವಾಗ ಇನ್ನೇನಿಲ್ಲ, ಸರ್ವ್ ಮಾಡೋದಷ್ಟೇ. ರುಚಿಯಾಗಿರೋವಂಥ ಟೇಸ್ಟಿಯಾಗಿರೋ ಅಂಥ ಮಸಾಲ ಕಡಲೆಬೀಜ ಮನೆಯಲ್ಲೇ ಮಾಡಿರೋದು. ಮಿಸ್ ಮಾಡದೆ ನೀವು ಕೂಡ ಟ್ರೈ ಮಾಡಿ. ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿಯಾಗಿ ಈ ಒಂದು ರೆಸಿಪಿ ಅಂತೂ ಮಿಸ್ ಮಾಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಆಲ್ ಟೈಮ್ ಫೇವ್ರೇಟ್ ಅಂತ ಹೇಳ್ಬೋದು ಕಡಲೆಬೀಜ ಅಂತಂದರೆ. ನೀವು ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೊಳ್ಬೋದು. ಊಟ, ತಿಂಡಿ, ಸ್ನ್ಯಾಕ್ಸು ಪ್ರತಿಯೊಂದಕ್ಕೂ ಕೂಡ ಮಿಸ್ ಮಾಡದೆ ಟ್ರೈ ಮಾಡಿದವರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಹೋಗಿ ಬರಲಾ. ನಮಸ್ತೆ.